ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಡಿ. ನಾನು ಕೂಡ ಸಖತ್ತಾಗಿದ್ದೀನಿ ಗೈಸ್. ಇವತ್ತಿನ ವ್ಲಾಗ್ ಬಂದು ಭವಿತ್ನ ಪ್ರೀ ನರ್ಸರಿಗೆ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಸುತ್ತೆ. ಭವಿತ್ ನೋಡಿ ಹೆಂಗೆ ರೆಡಿ ಆಗಿದ್ದಾನೆ. ಹಾಯ್ ಭವಿತ್, ಈ ಕಡೆ ಬಾ, ಇಲ್ಲಿ ಬಾ, ಒಂದು ನಿಮಿಷ ಇಲ್ಲಿ ಬಾ. ಯಾ ಪರ್ಫೆಕ್ಟ್. ಸಿ ಹೇಳು, ಎಲ್ಗೋಗ್ತಾ ಇದೆಯಾ? ಎಲ್ಗೋಯ್ತಾ ಇದೆಯಾ? ಎಲ್ಗೋಗ್ತಾ ಇದೆಯಾ ಹೇಳು. ಎಲ್ಗೋಯ್ತಿದ್ಯಾ? ಸ್ಕೂಲ್. ಆರ್ ಯು ರೆಡಿ? ಭವಿತ್ಗೆ ಸ್ಕೂಲ್ ನೋಡಕ್ ಹೋಗ್ತಾ ಇದೀವಿ. ಅಲ್ಲೇ ಹೇಳ್ತೀನಿ ಯಾವ ಸ್ಕೂಲ್ ಏನು ಅಂತ. ಯಾಕೆ ಮಾಡ್ಬೇಡ, ಹೊಟ್ಟೆ ಜುಮ್ ಅಂತ ಐತೆ ಅವನಿಗೆ. ನೀವು ಫಾಸ್ಟ್ ಆಗಿ ಹೋಯ್ತಾ ಇದ್ರಿ ಪಾಪ. ಗೈಸ್ ಕಾರಲ್ಲಿ ಹೋಗ್ತಾ ಇದೀವಿ. ನಾನು, ಭವಿತ್, ಶಿವರಾಜ್ 3 ಜನನು ಹೋಗ್ತಾ ಇದೀವಿ. ಸೊ ನೋಡೋಣ ಅಲ್ಲಿ ಏನ್ ಅನ್ಸುತ್ತೆ. ಒಂದ್ 2-3 ಕಡೆ ನೋಡೋಣ ಅನ್ಕೊಂಡಿದೀವಿ. 1 ತಿಂಗಳು ಆಗೋಗಿದೆ. ಪ್ಲೇ ಹೋಮ್ ತರ ಹಾಕೋಣ ಅಂತ. ಯಾವ್ದೋ ಚೆನ್ನಾಗಿದೆ ಸ್ಕೂಲು. ಹುಷಾರು. ಸ್ಕೂಲ್ ಸಿಕ್ತು. ನಾವು ನೋಡಿದ ಸ್ಕೂಲು ಯಾವ್ದು? ಜೂನಿಯರ್ ಟಾಯ್ಸ್ ಅನ್ನೋದು. ಪುನೀತ್ ರಾಜ್ಕುಮಾರ್ ಅವ್ರದ್ದು. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ನಮ್ಮ ಭವಿತ್ ಅಷ್ಟೇ ಎದ್ರಕೊಂಡಿದ್ದಾನ, ನಿಧಾನ ಬಿಟ್ಟಿದೆ ಗೈಸ್. ನೋಡಿ ಕರ್ಕೊಳ್ಳೋ ಹುಷಾರಾಗಿ. ಇದು ನೋಡೋಣ ಹೇಗಿದೆ. ಇದರಂತ ಬರೀಬೇಕಾ? ಸ್ಕ್ಯಾನ್ ಮಾಡ್ಬೇಕಂತೆ. ನೀನ್ ಮಾಡು, ಫೋನಲ್ಲಿ ಮಾಡು ಗೈಸ್. ಫಸ್ಟ್ ಸ್ಕ್ಯಾನ್ ಮಾಡ್ಬೇಕಂತೆ. ಭವಿತ್ ಆಲ್ರೆಡಿ ಹೋಗ್ಬಿಟ್ಟ. ಸಖತ್ತಾಗಿದೆ. ಎಷ್ಟು ದಿನ ಆಯ್ತು ಇದು ಓಪನ್ ಆಗಿ? ಫೆಬ್ರವರಿ 23 ಬಂದಿದ ತಕ್ಷಣ ಆಟ ಆಡಕ್ ಕುತ್ಕೊಬಿಟ್ಟಿದ್ದೇನೆ ಭವಿತ್. ಎಲ್ಲ ಚೆನ್ನಾಗಿದೆ. ನೋಡೋಣ. ಇಷ್ಟ ಆಯ್ತಾ? ಓದ್ತೀಯಾ? ಇಲ್ಲೇ ಓದ್ತೀಯಾ? ಇದು ಒಳಗಡೆ ಹೋಗೋಕ್ಕೂ ಲಾಗಿನ್ ಆಗ್ಬೇಕಂತೆ. ಸೊ ಲಾಗಿನ್ ಆಗಿ ಹೊರಡ್ಬೇಕು. ಭವಿತ್ ಆಟ ಆಡ್ತಾ ಇದ್ದಾನೆ. ಆರ್ ಯು ರೆಡಿ ಭವಿತ್? ಭವಿತ್ ನಡಿ ಆ ಕಡೆ. ಭವಿತ್ ಬಾಯ್ ಕಡೆ. ಇದು ಲೈಕ್ ಸೋಷಿಯಲ್ ಮೋಷನ್ ಕೆಫೆ. ಸೊ ಆಕ್ಟಿವಿಟೀಸ್ ಎಲ್ಲ ಇದು ಬರ್ತಿರ್ತಾರೆ. ಸೊ ಸ್ಪಾರ್ಕ್ಲರ್ಸ್ ಬರಲ್ಲ ಜಾಸ್ತಿ, ಬಿಕಾಸ್ ಅವ್ರ ಮೆಟಲ್. ಬಟ್ ನರ್ಸರಿ ಅವ್ರದೆಲ್ಲ ಗೈಸ್ ಎಲ್ಲ ಮಾತಾಡಾಯ್ತು. ಗೈಸ್ ಸ್ಕೂಲ್ ಏನೋ ಸಕ್ಕದಾಗಿದೆ. ನಾ ಯೋಚನೆ ಮಾಡ್ತಾ ಇದ್ದೀನಿ, ಏನಪ್ಪ ಹೆಂಗಪ್ಪ ಬಿಟ್ಟಿರೋದು ಭವಿತ್ನಾ ಅಂತ. ನಾ ಬಿಟ್ಟಿರ್ತೀಯಾ? ಗೈಸ್ ಸ್ಕೂಲ್ ಅಂತೂ ಸೂಪರ್ ಆಗಿದೆ, ಸಕ್ಕದಾಗಿದೆ. ಬಟ್ ಫೀಸ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅದು ಇವಂದೇನಂದಿದ್ದವರು ಸ್ಪಾರ್ಕಲ್ಸ್ ಅಲ್ಲಿ 3 ಡಿವೈಡ್ ಇದೆ ಗೈಸ್. ಇದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಏನಿಲ್ಲ, 4 ಡಿವಿಷನ್ ಇದೆ. ಪ್ರೀ ನರ್ಸರಿ, LKG, UKG, ನರ್ಸರಿ ಬೇರೆನಾ? ಪ್ಲೇ ಹೋಮು. ಸೂಪರ್ ಆಗಿದೆ ಮಾತ್ರ. ಬಟ್ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಹೆಂಗಪ್ಪ ಭವಿತ್ನ ಬಿಟ್ಟಿರೋದು. ಈ ತರ ಎಲ್ಲ ಪ್ರತಿಯೊಂದು ಹೇಳಿದ್ವಿ ನಾವು. ಅವ್ನಿಗೆ ಹುಷಾರಿಲ್ಲ, ಸ್ವಲ್ಪ ವೀಕ್ ಇದ್ದಾನೆ. ದೆನ್ ಅವನಿಗೆ ಸ್ವಲ್ಪ ಮಾತು ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ಡೋಂಟ್ ವರಿ ಮ್ಯಾಮ್, ಎಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಸಕ್ಕತ್ತಾಗಿ ಮಾತಾಡ್ಸಿದ್ರು. ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡೋದು ಅಂತ. ಅದಕ್ಕೆ ಇನ್ನೊಂದು 2 ಅವರ್ ಮಾತಾಡ್ಕೊಂಡು ನಂಬರ್ ಕೊಟ್ಟಿದ್ದಾರೆ.
ಕಾಲ್ ಮಾಡಿ ಹೇಳ್ಬೇಕು. ಏನ್ ಭವಿತ್ ಸ್ಕೂಲ್ಗೆ ಹೋಗ್ತೀಯಾ ಹೇಳು, ಹೋಯ್ತೀಯಾ? ಗೈಸ್ ಎಲ್ಲ ಚೆನ್ನಾಗಿದೆ, ಬಟ್ ನಮಗ್ ದೂರ ಆಗೋಯ್ತು. ಲಾಕ್ ಮಾಡೋ, ಕನ್ನಡಿ ಲಾಕ್ ಮಾಡೋ. ನಮಗಂತೂ ಸಿಕ್ಕಾಪಟ್ಟೆ ದೂರ ಆಗೋಯ್ತು. RR ನಗರ್ ಗೇಟ್ ಇದೆಯಲ್ವಾ, ಮಾಲ್ಗೆ ಹೋಗ್ತೀವಲ್ಲ, ಅಲ್ಲಿಂದ ಲೆಫ್ಟ್ ಒಂದೇ ರೋಡು, ಮುಂದೆ ಬಂದ್ ಲೆಫ್ಟ್ ತಗೊಂಡ್ರೆ ಜೂನಿಯರ್ ಟಾಯ್ಸ್ ಅನ್ನೋ ಸ್ಕೂಲ್ ಇದೆ. ಅದು ಪುನೀತ್ ರಾಜ್ಕುಮಾರ್, ಅಶ್ವಿನಿ ಮ್ಯಾಮ್ ಮತ್ತೆ ಇನ್ನೊಂದು ಯಾರಿದ್ರು ಹೇಳಿದ್ರು. ಸೊ ಮಕ್ಕಳಿಗೆ ಬಿಸ್ನೆಸ್ ನ ಫಸ್ಟ್ ನೀವ್ ಅನ್ಕೋಬಹುದು, ಏನ್ ಮಕ್ಳಿಗೆ ಇಷ್ಟ ಬೇಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರ ಅಂತ. ಅವ್ರು ಆ ತರ ಮೈಂಡ್ ಅಲ್ಲಿ ಹೇಳ್ಕೊಡ್ತಾರಂತೆ. ಸೊ ನೋಡೋಣ, ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಯಾವ ಸ್ಕೂಲ್ ಇಷ್ಟ ಬರಲ್ಲ. ನಂಬರ್ 1 ಸ್ಕೂಲ್ ಆಗುತ್ತಿದ್ದು, ಇದು ಬಿಟ್ರೆ ಯಾವ್ದು ಚೆನ್ನಾಗೂ ಇರಲ್ಲ. ಫುಲ್ ಸೈಲೆಂಟ್ ಆಗಿದೆ, ಸಖತ್ ಅಫಿಷಿಯಲ್ ಆಗಿದೆ. ದೂರ, ಸ್ವಲ್ಪ ದೂರ ಅನ್ನೋದ್ರಿಂದ ಯೋಚನೆ ಮಾಡ್ತಾ ಇದ್ದೀನಿ. ಪ್ರಶ್ನೆ ನೋಡಕ್ ಹೋದ್ರೆ ಅದೇ ಮುಂದೆ ಆದ್ರೆ ಇಲ್ಲಿ ಬರೀ UKG LKG ಅಷ್ಟೇ. 4 ವರ್ಷ ಆದ್ಮೇಲೆ ಅವ್ರು ಹೇಳ್ತಾ ಇದಾರೆ, ನಿಮ್ ಮಗು ನಮ್ ಸ್ಕೂಲಿಂದ ಹೋಗ್ಬೇಕಾದ್ರೆ ಪರ್ಫೆಕ್ಟ್ ಆಗಿ ಇಂಗ್ಲಿಷು ಸಖತ್ತಾಗಿ, ನಾನು ಇವಾಗ ಭರವಸೆ ಕೊಡಲ್ಲ 1 ವರ್ಷದಲ್ಲಿ ಕಲಿತಾರೆ ಅಂತ. ಮಕ್ಕಳು ಟೈಮ್ 4 ವರ್ಷದ ಗಂಟ ಟೈಮ್ ಇದೆ. 4 ವರ್ಷದಿಂದ ಪರ್ಫೆಕ್ಟ್ ಆಗಿ ಕಲಿಸಿ ನಿಮ್ ಮಗುನ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಯೋಚನೆ ಮಾಡ್ತಾ ಇದೀನಿ ಗಾಯ್ಸ್, ನಿಮ್ಗೇನ್ ಅನ್ಸುತ್ತೆ? ನಮ್ ಭವಿತ್ಕೀಗ 2 years 8 months or 7 months. ನಾನ್ ನೋಡಿದ್ದೀನಿ. ಸೊ ಯೋಚನೆ ಮಾಡ್ತಾ ಇದೀನಿ ಗಾಯ್ಸ್. ಏನ್ ತಗೊಂಡೆ? ಪನ್ನೀರ್ ವಿತ್ ವೆಜಿಟೇಬಲ್. ಗೈಸ್ ನಾವು ಸ್ವಲ್ಪ ತಗೊಳಕ ನಾವು ಹೋಗೋ ಟೈಮಲ್ಲೇ ಮಳೆ ಬಂದ್ಬಿಡ್ತು, ಜೋರಾಗಿ ಬರ್ತಿದೆ. ಗೈಸ್ ಸ್ಕೂಲಿಂದ ಬಂದು ನಾವು ಕಾರ್ ನಿಲ್ಸ್ಬಿಟ್ಟು ಹಂಗೆ ಗಾಡೀಲಿ ಫ್ರೂಟ್ಸ್ ತಿನ್ನೋಣ ಅಂತ ಹೊಂಟೋದ್ವಿ. ಮಳೆ ಬಂದ್ಬಿಡ್ತು, ಮಳೆ ನಿಂತ್ಕೊಂಡೇ ಬಂದ್ವಿ. ದೆನ್ ಗೈಸ್ ಸ್ಕೂಲ್ ವಿಚಾರ ಹೇಳೋಣ ಅಂದರೆ, ನಮ್ಮ ಪ್ರಕಾರ ಇವಾಗ ಅವನಿಗೆ 2 ವರ್ಷದ 6 ತಿಂಗಳು 7 ತಿಂಗಳು ಫೀಸ್ ಕೂಡ ಎಕ್ಸ್ಪೆನ್ಸಿವ್ ಇದೆ. ದೆನ್ 3 ತಿಂಗಳು ಆಗೋಗಿದೆ ಅಂತೆ. 2 ತಿಂಗಳು 3 ತಿಂಗಳು ಅಂದರು, 3 ತಿಂಗಳು ಆಗೋಗಿದೆ. ಸೊ ಅದಕ್ಕೆ ಏನಕ್ಕೆ ಸೇರ್ಸೋದು, ಒಟ್ಟಿಗೆ ಇನ್ನು ಒಂದು 6 ತಿಂಗಳಿದೆ ಸ್ಕೂಲು ಮುಗಿದ್ಮೇಲೆ ಫಸ್ಟಿಂದಾನೆ ಸೇರ್ಸೋಣ ಅಂತ ನಾನು ಅಂತ ಇದ್ದೀನಿ. ಶಿವರಾಜ್ ಬೇಡ ಇವಾಗಿಂದಾನೆ ಸೇರ್ಸೋಣ ಅಂತ ಇದ್ದಾನೆ. ಸೊ ನಾನು ಬೇಡ, ಇವಾಗ ಸ್ವಲ್ಪ ಕೆಲಸಗಳಿರುತ್ತೆ, ಹಬ್ಬ ಇದೆ, ಅವನ್ನ ಕರ್ಕೊಬರೋದು ಆಗಲ್ಲ. ವಯಸ್ಸು ಇಲ್ಲೇ ಇಲ್ಲ, ಒಂದಾದ್ರೂ ನಮ್ಮ ಮನೆಯಿಂದ ಸ್ವಲ್ಪ ಹತ್ರ. ಇದು 5 ಕಿಲೋಮೀಟ್ರು. ರಾಜಾಜಿನಗರ್ ಇದೆಯಲ್ವಾ, RR ನಗರ್ ಇದೆಯಲ್ಲ ಗೇಟು, ಆ ಗೇಟ್ ಮುಂದೆ ಅದರೊಳಗಡೆ ಪಾಸ್ ಆಗ್ಬಿಟ್ಟು ಒಂದು ಲೆಫ್ಟ್ ಬರುತ್ತೆ, ಅಲ್ಲೇನೆ ಜೂನಿಯರ್ ಟಾಯ್ಸ್ ಅನ್ನೋ ಸ್ಕೂಲ್ ಇರೋದು. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ದೆನ್ ಇವಾಗ ಬೇಡ, ಒಟ್ಟಿಗೆ ನೆಕ್ಸ್ಟ್ ವರ್ಷ ಸೇರ್ಸೋಣ ಅಂತ ನಾನಿದ್ದೀನಿ. ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಸುತ್ತೆ. ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ಇನ್ನೊಂದು ಹೇಳೋಣ ಅನ್ಕೊಂಡಿದ್ದೀನಿ, ನಮ್ದು ವಾಚರ್ಸ್ ಏನಾಗ್ತಿದೆ ಅಂದ್ರೆ, ವ್ಲಾಗ್ ಮಾಡ್ತಾ ಇದ್ದೀನಿ, ಇನ್ಕ್ರೀಸ್ ಆಗ್ತಿದೆ, ಬಟ್ ಆಮೇಲೆ ಡಿಕ್ರೀಸ್ ಆಗ್ತಿದೆ. ಸಿಕ್ಕಾಪಟ್ಟೆ ಬೇಜಾರಾಯ್ತು. ಸೊ ಕೆಲವ್ರನ್ನ ಕೇಳಿದ್ಕೆ ಅದು 1 ವರ್ಷ ಆಯ್ತಲ್ಲ, ಸೊ ವಾಚರ್ಸ್ ಕಂಪ್ಲೀಟ್ ಆಗಲ್ಲ, ಡಿಕ್ರೀಸ್ ಆಗೇ ಆಗುತ್ತೆ. ಹೊಸ್ದಾಗಿ ಕ್ರಿಯೇಟ್ ಮಾಡೋಣ ಅನ್ಕೊಂಡಿದ್ದೀನಿ. ನೋಡೋಣ ಗೈಸ್, ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ನಾನು ಹೇಳ್ತೀನಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಭವಿತ್ ಯಾಕೋ? ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಗೈಸ್.